ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಧ್ವನಿ ಒಟ್ಟಾರಕ್ ಬಂದು ಎಷ್ಟು ದಿನ ಆಯ್ತು. ಹಬ್ಬದ ದಿನನೇ ಬಂದಿದ್ದಾಳೆ ಅಂದ್ರೆ ಏನಾರ ಒಳ್ಳೆ ಸುದ್ದಿ ತಂದೇ ಇರ್ತಾಳೆ. ಸುಬ್ಬು ಸುಬ್ಬು ಜೋಗ್ತವ ತಾಯಿ ನಿನ್ ಹಾಲ್ ಕುದೋ ಉಧೋ ಎಲ್ಲಮ್ಮ ಎಲ್ಲವ್ವ ತಾಯಿ ನಿನ್ ಹಾಲ್ ಕುದೋ ಪರಶುರಾಮ ನಿನ್ ಹಾಲ್ ಕುದೋ ಜೋಗಳದ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಜೋಗ್ತವ ಹಬ್ಬದ ದಿನನೇ ಬಂದ್ಬಿಟ್ಟಿದ್ಯಾ. ತುಂಬಾ ಸಂತೋಷ ಆಗ್ತಿದೆ. ಅನು ಈಗ ತಾನೇ ಹೊಟ್ಲು. ಸ್ವಲ್ಪ ತಡವಾಗಿ ಹೋಗಿದ್ರೆ ಅಮ್ಮನ್ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು. ಚಿಂತೆ ಮಾಡಬೇಡ. ಆಕಿ ಎಲ್ಲಿದ್ರು ಆ ತಾಯಿ ಆಶೀರ್ವಾದ ಆಕಿಗ ಸಿಗ್ತೈತೆ. ಸೂರ್ಯ ತನ್ನ ದಿಕ್ಕನ್ನ ಬದಲಿಸಿ ಕತ್ಯಾನ. ನಿನ್ನ ಮಗಳಿಗೆ ಹೇಳು ಆಕಿ ತನ್ನ ದಿಕ್ಕನ್ನ ತಪ್ಪುದ್ ಬೇಡ ಅಂತ. ಅವ್ವ ದಿಕ್ ತಪ್ಪದು ಅಂದ್ರೆ ಆಕಿ ಹೂ ತೋಟಕ್ಕೆ ಹೆಚ್ಚಿ ಹಾಕಿದ್ರು ಹೆಚ್ಚಿಗೂ ಮುಳುಗಳದಾವ. ಆಪತ್ತು ಕಾದೈತೆ. ಇದೇನ್ ಜಗ್ತವ ಹಿಂಗಂತಿದ್ಯಾ? ಈಗ ತಾನೆ ತಾಯಿ ಆಶೀರ್ವಾದ ಇದೆ ಅಂತ ಅಂದಲ್ಲ. ಮಗು ಎದೆ ಹಾಲ್ ಕುಡಿದ್ರ ಸಾಕ? ತಾಯಿ ಜೋಪಾನ ಮಾಡುದ್ ಬೇಡನೋ? ಆ ತಾಯಿ ಆಶೀರ್ವಾದ ಎದಿ ಹಾಲಂಗ ಅದ್ರ ಜೋಪಾನ ನಾವು ಮಾಡ್ಲಿಕ್ಕಾಗಬೇಕು. ನಿನ್ನ ಮಗಳೀಗ ದೊಡ್ಡ ಮನಿ ಸೇರ್ಯಾಳ. ಸಮಸ್ಯೆಗಳು ದೊಡ್ಡದಾಗ ಇರ್ತಾವ. ಎಚ್ಚರ ಇದ್ರ ಅರ್ಧ ಯುದ್ಧ ಗೆದ್ದಂಗ. ಬರ್ತೀನಿ. ಇದು ನಮ್ ರಾಜನಂದಿನಿ ಸೀರೆ. ಆರ್ಯ ರಾಜನಂದಿನಿಗೆ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದ ಸೀರೆ ಇದು. ಅಯ್ಯಯ್ಯೋ, ಅವ್ರ ಮೊದಲನೇ ಹೆಂಡತಿಯಿಂದ ಅನುಗೇನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಒಳಿಲೇ ಇಲ್ವಲ್ಲ ಸುಬ್ಬು. ನೀನೇನು ಹೆದರ್ಕೋಬೇಡ ಕಣೆ. ಎಲ್ಲವನ್ನ ಆಶೀರ್ವಾದ ನಮ್ಮ ಅನು ಮೇಲೆ ಸದಾ ಇದ್ದೇ ಇರುತ್ತೆ. ಅನು ಜೊತೆ ಎಲ್ಲವ ಸದಾ ಇರ್ತಾಳೆ. ಎಚ್ಚರಿಕೆಯಿಂದ ಇರುವಂತ ತಾನೇ ಜೋಗ್ತವ ಹೇಳಿದ್ದು. ಒಳ್ಳೇದೇ ಅಲ್ವಾ? ನೀವು ಪರ್ಮಿಷನ್ ಕೊಟ್ರೆ ನಾನು ನಿಮ್ಗೊಂದೇನೋ ಹೇಳ್ತೀನಿ. ಪರ್ಮಿಷನ್ ಹಾಕ್ಬೇಕನ್ನು ಹೇಳು. ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇದನ್ನ ಮೈ ಮೇಲೆ ಇಟ್ಕೊಂಡ್ರೆ ನಂದೇ ಏನೋ ಅಂತ ಅನ್ಸುತ್ತೆ. ಸರ್, ನಾನ್ ಹೇಳಿದ್ದು ಸೀರೆ ಬಗ್ಗೆ. ಓ, ನಾನು ಹೇಳಿದ್ದು ನಿನ್. ಸರ್, ನಿಮ್ಗೇನೋ ಆಗಿದೆ, ಹೋಗಿ ನೀವು. ಹೌದು, ಆಗೋಗಿದೆ. ವಯಸ್ಸಾಗೋಗಿದೆ, ಇನ್ನೇನು. ವಯಸ್ಸಿನ ಜೊತೆಗೆ ನನ್ ಮೇಲಿನ ಪ್ರೀತಿನೂ ಜಾಸ್ತಿ ಆಗಿದೆ. ಅರೆ ವಾ, ಸೂಪರ್ಬನು. ಗಂಡ ಹೆಂಡತಿಯರಿಗೆ ವಯಸ್ಸು ಹೆಚ್ಚಾಗ್ತಾ ಆಗ್ತಾ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಪ್ರೀತಿನೂ ಹೆಚ್ಚಾಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಯಾರು ಜಗಳನೇ ಆಡ್ತಿರ್ಲಿಲ್ಲ. ಸರ್, ಬೇರೆಯವ್ರ ಮಾತು ನಮ್ಗೆ ಯಾಕೆ?
ನಾವು ನಮ್ಮ ಮಾತು ಮಾತ್ರ ಮಾತಾಡೋಣ. ಇದಪ್ಪ ಮಾತು ಅಂತಂದ್ರೆ. ನಿಜ ಹೇಳಿ, ನಿಮಗ್ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ತಾನೆ? ಇದನ್ನ ಬರೀ ಬಾಯಿ ಮಾತಲ್ಲೇ ಹೇಳಿದ್ರೆ ಅಷ್ಟು ಮಜಾ ಇರಲ್ಲ. ಅರೆ ಅರೆ ನನ್ನ ವಯಸ್ಸು ಹೇಗೆ ಕಡಿಮೆ ಮಾಡೋಕ್ಕಾಗಲ್ವೋ ಹಾಗೇನೆ ನಿನ್ನ ಮೇಲಿನ ಪ್ರೀತಿ ಕೂಡ ಕಡಿಮೆ ಮಾಡೋಕ್ಕಾಗಲ್ಲ. ಸರ್, ನೀವು ಇಷ್ಟು ಪ್ರೀತಿ ಮಾಡಿದ್ರೆ ನಾನು ಆಫೀಸ್ ಜವಾಬ್ದಾರಿನೆಲ್ಲ ಮರೆತು ಮನೇಲೆ ಕೂತ್ಕೊ. ಸರ್, ನಿಮ್ಮಮ್ಮ, ನಮ್ಮಪ್ಪ ಅಮ್ಮ ನಮ್ಮ ಬಗ್ಗೆ ಏನೇನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆಫೀಸ್ ಜವಾಬ್ದಾರಿಗಿಂತನೂ ಬೇರೆನೇ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸರ್, ಪ್ರಕೃತಿ ತಾಯ್ತನನ ಹೆಣ್ಣಿಗಷ್ಟೇ ಕೊಟ್ಟಿರೋ ವರ. ಅಸಾಧ್ಯ ಮುದ್ದು ನೀನು. ಅದಕ್ಕೆ ಇನ್ಮೇಲೆ ಆಫೀಸಿಗೆ ಬರೋ ಬದಲು ನಾ ಮನೇಲೆ ಇರ್ತೀನಿ. ಸರ್, ಆಫೀಸಲ್ಲಿ ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ, ಮನೇಲಿ ಇತ್ಕೊಂಡ್ ಮಾಡೋದಕ್ಕೆ ನಂಗೆ ಸಾಕಷ್ಟು ಜವಾಬ್ದಾರಿ ಇದೆ. ಇಲ್ಲ ಅಂತ ವಾದ ಮಾಡ್ಬೇಡಿ, ಚುಪ್. ಸರಿ, ನಾನು ವಾದ ಮಾಡೋದೇ ಇಲ್ಲ. ಸರ್, ಜಗತ್ತೆಲ್ಲ ನನ್ನನ್ನು ಅದ್ಭುತ ಬಿಸ್ನೆಸ್ ಮನ್ ಅಂತ ಹೊಗಳ್ತಾ ಇದ್ರೆ ನನ್ನ ಹೆಂಡತಿ ಮಾತ್ರ ನಿಮಗೇನು ಗೊತ್ತಿಲ್ಲ ಸುಮ್ಮನಿರಿ ಅಂತ. ಹೆಂಡತಿ ಮಾತಿಗೆ ಇಲ್ಲ ಅನ್ನೋ ಗಂಡನ್ಗೆ ಉಳಿಗಾಲ ಇದೆಯಾ? ನೀವು ಹೇಗೆ ಹೇಳ್ತಾರೋ ಹಾಗೆ ಆಗ್ಲಿ. ಗುಡ್ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಯಜಮಾನ್ರೆ. ಐ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೀರಾ. ಗುಡ್ ಮಾರ್ನಿಂಗ್ ಸರ್. ಸ್ಟಾರ್ಟ್ ಮೀರಾ. ಅಲ್ಲ ಸರ್, ಬಟ್ ಅನು ಇನ್ನೂ ಬಂದಿಲ್ಲ. ಅನು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಮೀರಾ. ಅವ್ರು ಬಂದ್ರು ಇನ್ಮೇಲೆ ಪ್ರತಿದಿನ ಬರ್ತಾರೋ ಇಲ್ವೋ. ಆದರೆ ಸರ್, ರಾಜನಂದಿನಿ ಡಿಪಾರ್ಟ್ಮೆಂಟ್ ರಿಪೋರ್ಟ್ಸ್ ಕೂಡ ಪ್ರೆಸೆಂಟ್ ಮಾಡಬೇಕಲ್ವಾ? ನೀವು ಆ ಫೈಲ್ನ ಅನು ಅವ್ರಿಗೆ ಮೇಲ್ ಮಾಡಿ, ಅವ್ರಿಗಾದಾಗ ಅದನ್ನು ನೋಡ್ತಾರೆ. ಅಂದ್ರೆ ಅನು ಇನ್ಮೇಲೆ ಆಫೀಸಿಗೆ ಬರಲ್ವಾ? ಆಲ್ ರೈಟ್ ಸರ್, ಸೊ ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್. ಶೂರ್ ಮೀರಾ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಸಾರಿ, ನನ್ನಿಂದ ಲೇಟ್ ಆಯ್ತು ಅನ್ಸುತ್ತೆ. ಈಗ ನಾನು ಜಾಯ್ನ್ ಆಗ್ಬೋದಾ? ಸರ್, ನಾನೀಗ ಜಾಯ್ನ್ ಆಗ್ಬೋದಲ್ವಾ? ಎಸ್ ಅನು. ಥ್ಯಾಂಕ್ ಯು. ಆಫೀಸಿಗೆ ಬರೋ ಆಪರ್ಚುನಿಟಿನ ಇವಳು ಯಾಕೆ ಮಿಸ್ ಮಾಡ್ಕೋತಾಳೆ? ಇವಳ ಬುದ್ಧಿ ಸರ್ಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ರಾಜನಂದಿನಿ ಚೀಫು ಅನು ಅವ್ರನ್ನ ನೋಡ್ಬೇಕಿತ್ತು. ನೀವು ರಾಜೇಶ್ ಅಂತ ಕಾಂಟ್ರಾಕ್ಟರ್ ಅಂತ ಹೇಳಿ. ಅಪಾಯಿಂಟ್ಮೆಂಟ್ ಇದೆಯಾ? ಅವರೇ ಬರೋದಕ್ಕೆ ಹೇಳಿದ್ದು. ಯಾರು ಬೇಕಿತ್ತು ಸರ್? ಅನು ಮೇಡಮ್ ನೋಡ್ಬೇಕಂತೆ. ಅವ್ರು ನನ್ನನ್ನು ನೋಡ್ಬೇಕಂತೆ ಸರ್, ಅವರೇ ಬರೋದಕ್ಕೆ ಹೇಳಿದ್ದು.
ಮಹೇಶ್, ಸರ್ ಅನು ಮೇಡಮ್ ಎಲ್ಲಿದ್ದಾರೆ? ಮೀಟಿಂಗಲ್ಲಿ ಇದ್ದಾರೆ ಸರ್. ಓಕೆ, ನೀವು ವೆಯ್ಟ್ ಮಾಡಿ, ಅವ್ರು ಬರ್ತಾರೆ. ನೀನ್ಯಾಕೆ ಇಲ್ಲಿ ಬರಕ್ಕಿದೆ? ಹೇಳಿದ್ನಲ್ಲ ಸರ್, ಮೇಡಮ್ ನನ್ನ ಜೊತೆ ಮಾತಾಡ್ಬೇಕಂತೆ, ಅದಕ್ಕೆ ಬಂದೆ. ನೀನ್ ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಕೆಲವೊಂದ್ ಪೆಂಡಿಂಗ್ ಕೆಲ್ಸಗಳಿತ್ತಲ್ಲ ಸರ್, ಅದನ್ನೆಲ್ಲ ನಾನೇ ಮುಗಿಸ್ಬೇಕಲ್ಲ, ಅದಕ್ಕೆ. ಗುಡ್ ಗುಡ್. ನಿಜ ಹೇಳಬೇಕು ಅಂತಂದ್ರೆ ನೀನು ಬಂದಿದ್ದು ಆಶ್ಚರ್ಯದ ಜೊತೆಗೆ ಸಂತೋಷನೂ ಆಯ್ತು. ಎಲ್ಲಿ ನೀನು ಮನೆಯಲ್ಲೇ ಇದ್ಬಿಡ್ತೀಯೋನೋ ಅನ್ನೋ ಆತಂಕ ಇತ್ತು. ಹಾಗಂತ ನೀನು ಆಫೀಸಿಗೆ ಬರಲೇಬೇಕು ಅಂತೇನೂ ಇಲ್ಲ. ನಾನು ನಿನಗೆ ಮನೆಯಲ್ಲೇ ಇರೋದು ಸಂತೋಷ ಅಂತಂದ್ರೆ ನಿನ್ನ ಮನೆಯಲ್ಲೇ ಇರು. ರಾತ್ರಿ ನೀನು ಹೇಳ್ತಿದ್ದೆ ಅಲ್ಲ, ಅದೆಲ್ಲ ನನಗೆ ಅರ್ಥ ಆಗಲ್ಲ, ಮನೆಯಲ್ಲೇ ಮಾಡೋಕೆ ಸಾಕಷ್ಟು ಕೆಲಸಗಳಿದಾವೆ ಅಂತ. ಏನೇ ಇದ್ರು ನಿನ್ನ ಆಯ್ಕೆ, ನಿನ್ನ ಆಯ್ಕೆಯಲ್ಲಿ ನಿನಗೆ ಸಂತೋಷ ಸಮಾಧಾನ ಇರಬೇಕು ಅಷ್ಟೇ. ನೀವ್ ಈಗ್ಲೂ ಆಪ್ಷನ್ ಕೊಟ್ರೆ ನನ್ನ ಆಯ್ಕೆ ಮನೆನೇ ಸರ್. ಆದ್ರೆ ಬಾಕಿ ಇರೋ ಕೆಲ್ಸಗಳನ್ನೆಲ್ಲ ಮುಗಿಸೋದು ನನ್ನ ಜವಾಬ್ದಾರಿ ಅಲ್ವಾ? ಅಂಥದ್ದೇನು ಕೆಲಸ? ಅದೇ ಸರ್, ನಮ್ ಕಂಪ್ನಿಲಿರೋ ಫ್ರಾಡ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ವಾ, ಆ ವ್ಯಕ್ತಿ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ. ಅನು ಮೇಡಮ್, ನಿಮ್ಗೆ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಮೇಡಮ್. ಸರಿ ಅಣ್ಣ, ಅವ್ರನ್ನ ಚೇಂಬರ್ ಅಲ್ಲಿ ಇರತ್ತೆ. ಆಯ್ತು. ನಮ್ ಕಂಪ್ನಿಲೇ ಇದ್ಕೊಂಡು ನಮಗೆ ಮೋಸ ಮಾಡ್ತಿರೋನ್ ಯಾರು ಅಂತ ಕಂಡು ಹಿಡಿದ್ಮೇಲೆ ನಾನ್ ನಿಮಗ್ ಬಂದ್ ಹೇಳ್ತೀನಿ. ನಮಸ್ತೆ ರಾಜೇಶ್ ಅವರೇ. ನಮಸ್ತೆ ಮೇಡಮ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನೀವು ನಮ್ ಯೂನಿಯನ್ ಅಲ್ಲೂ ಕೂಡ ಆಕ್ಟಿವ್ ಆಗಿದ್ದೀರಾ ಅಲ್ವಾ? ಹೌದು, ಯೂನಿಯನ್ ಶುರುವಾದಾಗಿಂದ ನಾನು ಇದ್ದೀನಿ ಮೇಡಮ್. ಹಾಗಿದ್ಮೇಲೆ ನಮ್ ಕಂಪನಿ ಟ್ರಾನ್ಸಾಕ್ಷನ್ಸ್ ಮತ್ತೆ ಟರ್ನ್ ಓವರ್ಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರ್ಬೇಕಲ್ವಾ? ರಾಜೇಶ್, ನಿಮ್ಗೆ ನಮ್ ಕಂಪನಿಲಿ ಕೆಲಸ ಮಾಡೋದಕ್ಕೆ ಏನಾದ್ರೂ ಪ್ರೆಷರ್ ಇದೆಯಾ? ಪ್ರೆಷರ್ ಅಂದ್ರೆ ಯಾರಾದ್ರೂ ನಿಮ್ಮ ಹತ್ರ ಎಕ್ಸ್ಟ್ರಾ ಕಮಿಷನ್ ಕೇಳಿನೋ ಅಥವಾ ಒತ್ತಡ ಹೇರಿ ಸೈನ್ ಮಾಡಿಸ್ಕೊಳ್ಳೋ ಕೆಲಸ ಏನಾದ್ರೂ ಮಾಡ್ತಿದಾರ? ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ನಮ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಒಂದಿಷ್ಟು ಅಮೌಂಟ್ ನಿಮ್ಗೂ ಹೋಗಿಲ್ಲ, ಕೆಲ್ಸದ ವಿಚಾರವಾಗಿನೂ ಖರ್ಚಾಗಿಲ್ಲ. ನಮ್ಮಿಂದ ದುಡ್ಡು ಮಾತ್ರ ಹೋಗ್ತಿದೆ, ಆದ್ರೆ ಎಲ್ಲಿ ಹೋಗಿ ಸೇರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ರೀಸೆಂಟ್ ಆಗಿ ನನ್ನ ಗಮನಕ್ಕೆ ಬಂದಿದ್ದು. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ಲ ಮೇಡಮ್, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನನ್ನ ಮಾರ್ಜಿನ್ ಏನಿದೆಯೋ ಅಷ್ಟನ್ನು ಮಾತ್ರ ತಗೊಳ್ಳೋದು. ಎಕ್ಸ್ಟ್ರಾ ದುಡ್ಡಿನ ಬಗ್ಗೆ ಎಲ್ಲ ನನಗೇನು ಗೊತ್ತಿಲ್ಲ. ಎಕ್ಸ್ಟ್ರಾ ದುಡ್ಡು ನಮ್ಮಿಂದ ನಿಮ್ ಬಿಲ್ ಮುಖಾಂತರ ಹೋಗ್ತಿದೆ, ಆದ್ರೆ ಅದು ನಿಮ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ. ಅಂದ್ರೆ ಬೇರೆ ಎಲ್ಲಾದ್ರೂ ಹೋಗ್ಬೇಕಲ್ಲ, ಇದೇಗ್ ಸಾಧ್ಯ? ಗೊತ್ತಿಲ್ಲ ಮೇಡಮ್, ನನಗಿದ್ರ ಬಗ್ಗೆ ಯಾವ ಐಡಿಯಾನು ಇಲ್ಲ. ನೋಡಿ, ತಪ್ಪಾಗಿ ತಿಳ್ಕೊಬೇಡಿ, ನಾನ್ ನಿಮ್ಮನ್ನ ಅನುಮಾನಿಸ್ತಿಲ್ಲ. ನಮ್ ಕಂಪನಿಗೆ ಯಾರು ಮೋಸ ಮಾಡ್ತಿದಾರೋ ಅವ್ರನ್ನ ಕಂಡು ಹಿಡಿಯೋದಕ್ಕಷ್ಟೇ ನಿಮ್ ಸಹಾಯ ಕೇಳ್ತಿದ್ದೀನಿ. ನನಗೆ ಗೊತ್ತಿದ್ರೆ ಹೇಳ್ತಿದ್ದೆ ಮೇಡಮ್, ಸಾರಿ, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಮುಂದೆ ಇಂಥದ್ದೇನಾದ್ರೂ ನನ್ನ ಗಮನಕ್ಕೆ ಬಂದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಮೇಡಮ್. ನಾನು ಬರ್ತೀನಿ. ಅವನು ಆಫೀಸಿಗೆ ಬಂದಿದ್ದಾನೆ ಆರ್ಯ. ಅನು ಮೇಡಮ್ ಜೊತೆ ಆ ರಾಜೇಶ್ ಮಾತಾಡ್ತಿದ್ದಾನೆ.
ಈಗೇನು ಮಾಡಬೇಕು? ಅವನು ಯಾಕೋ ಇಲ್ಲಿಗೆ ಬಂದ? ನೀನು ಅದನ್ನ ನೋಡ್ಕೊಳ್ತಾನೆ. ಅನು ಮೇಡಮ್ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಯಾವನು ಗೊತ್ತು? ವಿಷಯ ಏನಾದ್ರೂ ಗೊತ್ತಾದ್ರೆ ಕಷ್ಟ ಆಗತ್ತೆ ಆರ್ಯ. ಇಲ್ಲ ಇಲ್ಲ ಚಂಡಿ, ಹಾಗಾಗಲ್ಲ. ಅವನ್ನ ಎಲ್ಲಿಡಬೇಕು, ಹೇಗಿಡಬೇಕು ಅಲ್ಲೇ ಹಾಗೆ ಇಟ್ಟಿದ್ದೀನಿ. ನೀನು ಅವನ್ನ ನೋಡ್ಕೋ ಚಂಡಿ, ನಾನು ಅನುನ ನೋಡ್ಕೊಳ್ತೀನಿ. ಅನು, ಏನ್ ಮಾಡಕ್ ಹೊರಟಿದ್ಯಾ? ಆ ರಾಜೇಶ್ನ ಯಾಕೆ ಭೇಟಿ ಇದೆ? ಅಂಥವ್ರ ಸಹವಾಸ ಬೇಡ ಅನು ನಿನಗೆ. ಸರ್, ಇದೆಂತ ಪ್ರಶ್ನೆ ಸರ್? ನಾನ್ ನಿಜ ತಿಳ್ಕೊಳ್ಳೋದ್ ಬೇಡ್ವಾ? ನಿಜ ತಿಳ್ಕೊಳ್ಳೋ ಅವಸರದಲ್ಲಿ ನೀನು ಕೆಸರಲ್ಲಿ ಕಾಲಿಡ್ತಿದ್ಯಾನು. ದ ವರ್ಲ್ಡ್ ಈಸ್ ಡರ್ಟಿ ಔಟ್ ದೇರ್. ಅದು ನಿನಗೆ ಬೇಡ ಅನು. ನೀನು ಇಷ್ಟಪಡುವಂತ, ನಿನ್ ಮನಸ್ಸಿಗೆ ಸಂತೋಷ ಆಗುವಂತಹ ಕೆಲಸಗಳನ್ನ ನೀನು ಮಾಡು. ನಿನಗೆ ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನ ಮಾಡೋದರಲ್ಲಿ ಸಂತೋಷ ಇದೆ ಅಂತಂದ್ರೆ ನೀನು ಅದನ್ನೇ ಮಾಡು. ನಾನು ನಿನ್ನ ತಡೆಯಲ್ಲ. ಆದ್ರೆ ದಯವಿಟ್ಟು ಅನು, ದಯವಿಟ್ಟು ಇಂಥ ಸಹವಾಸಕ್ಕೆ ಕೈ ಹಾಕಬೇಡ. ಇಟ್ಸ್ ನಾಟ್ ಗುಡ್ ಫಾರ್ ಯು. ನೀನು ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಸರ್, ನಮ್ ಕಂಪನಿಲಿ ನಡೀತಿರೋ ಫ್ರಾಡ್ಗೂ ಆ ರಾಜೇಶ್ಗೂ ಸಂಬಂಧ ಇದೆ ಅಂತ ಗೊತ್ತಿದ್ಮೇಲೂ ನೀವ್ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅಟ್ಟಿಸ್ಕೊಂಡು ಹೋದಷ್ಟು ಕೆಲವೊಂದು ಅಡಿಗೆನೇ ಕೂರ್ತವೆ. ಬಿಸ್ನೆಸ್ ಅಲ್ಲಿ ಇಂಥ ಸಮಸ್ಯೆಗಳನ್ನ ನಾವು ಹೇಗೆ ಬಗೆಹರಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಅದು ನಿನಗಿನ್ನೂ ಗೊತ್ತಿಲ್ಲ. ಏನೋ ಮಾಡೋಕ್ ಹೋಗಿ ಬೇಡವಾಗಿರೋ ಸಮಸ್ಯೆಗಳನ್ನ ಎದುರು ಹಾಕೋದು ಬೇಡ. ಸರ್, ನೀವ್ ನನ್ ಜೊತೆ ಇರುವಾಗ ನನಗೆಂತ ಸಮಸ್ಯೆ ಬಂದ್ರೂ ಭಯ ಇಲ್ಲ ಸರ್. ನಾನು ನಿನ್ನ ಧೈರ್ಯದ ಬಗ್ಗೆ ಪ್ರಶ್ನೆನೇ ಮಾಡ್ತಿಲ್ಲ. ನಿನ್ನ ಮನಸ್ಸಿನ ನೆಮ್ಮದಿ ಬಗ್ಗೆ ಹೇಳ್ತಿದ್ದೀನಿ. ಇಂಥದ ಕಾಲಿಟ್ರೆ ಆ ನೆಮ್ಮದಿ ಹಾಳಾಗತ್ತೆ. ದಯವಿಟ್ಟು ಬೇಡ ಅನು. ಇದೆಲ್ಲ ನೋಡೋಕೆ ನಮ್ಮ ಹತ್ರ ಜನ ಇದ್ದಾರೆ. ಯಾರಿದ್ದಾರೆ ಸರ್? ಅಂತವ್ರು ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಇದ್ರ ಬಗ್ಗೆ ಗೊತ್ತಾಗ್ಬೇಕಿತ್ತಲ್ವಾ? ಸರ್, ನೀವೇನು ಯೋಚನೆ ಮಾಡ್ಬೇಡಿ, ನನಗೇನು ಆಗಲ್ಲ. ನಾನು ಎಲ್ಲಾನು ಡಿಗ್ನಿಫೈಡ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ರಾಜೇಶ್ ಅವ್ರನ್ನು ಗೌರವದಿಂದಾನೇ ನಡ್ಸ್ಕೋತಾ ಇದ್ದೀನಿ. ನಾನು ಹೇಳೋದನ್ನ ನೀನ್ ಕೇಳ್ತೀಯೋ ಇಲ್ವೋ? ಸರ್, ನೀನ್ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀನಿ ನಾನು. ಇದು ಬೇಡ. ಆ ರಾಜೇಶ್ನ ಇನ್ನೊಂದ್ಸಲ ಭೇಟಿ ಆಗ್ಬೇಡ. ನನ್ನ ಮಾತಿಗೆ ನೀನ್ ಬೆಲೆ ಕೊಡ್ತೀಯಾ ಅಂತ ನಂಬಿದ್ದೀನಿ. ಸರ್, ಸರ್, ನನ್ ಮಾತ್ ಯಾವ ವಿಷಯದಲ್ಲೂ ನನ್ನ ತಡಿದೇ ಇರೋರು ಈಗ ಮಾತ್ರ ಯಾಕೆ ಹೀಗೆ ಆರ್ಡರ್ ಮಾಡ್ತಿದ್ದಾರೆ?